ಇವತ್ತು ಗುರು ಸಿದ್ದರಾಮೇಶ್ವರರು ಅಣ್ಣ ಬಸವಣ್ಣನವರ ಸಮಾಜದ ಕನಸನ್ನ ನನಸು ಮಾಡತಕ್ಕಂಥ ಜೊತೆಗೆ ಕಾಯಕವೇ ಕೈಲಾಸ, ಕಾಯಕದ ಮೂಲಕ ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಶ್ರೇಷ್ಠ ಸಂದೇಶವನ್ನು ಕೊಟ್ಟಂತ ಅಣ್ಣ ಬಸವಣ್ಣನವರ ಅವರ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಇವತ್ತು ಸಾರೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಂಥವರು ಸಿದ್ದರಾಮೇಶ್ವರರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ನಾನು ವೇದಿಕೆ ಮೂಲಕ ಇವತ್ತು ಒಂದು ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥವರು ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಸನ್ಮಾನ್ಯ BS ಯಡಿಯೂರಪ್ಪನವರು. ಸನ್ಮಾನ್ಯ BS ಯಡಿಯೂರಪ್ಪನವರು ಈ ನಾಡಿಗೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತೇಳಿ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಹೋರಾಟದ ಮುಖೇನ ಇವತ್ತು ಅಣ್ಣ ಬಸವಣ್ಣನವರ ಗುರು ಸಿದ್ದರಾಮೇಶ್ವರರ ಕಾಯಕ ತತ್ವವನ್ನ ಈ ರಾಜ್ಯದಲ್ಲಿ ಇವತ್ತು ಆಡಳಿತದ ಮೂಲಕ ಕಾಯಕ ತತ್ವವನ್ನು ಅನುಸರಿಸಿರ್ತಕ್ಕಂಥ ಒಬ್ಬ ಧೀಮಂತ ಮುಖ್ಯಮಂತ್ರಿ ನಾಡು ಕಂಡಿದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು ಅನ್ನೋದನ್ನ ನಾನು ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ಕೊಡುಗೆಯನ್ನು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಕೂಡ ಹಿಂದೆ ಬಹುಶಃ ತಿಪ್ಟೂರಿನಲ್ಲಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ತಿಪ್ಟೂರಿನಲ್ಲಿ ಆದಂತ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಬಹುಶಃ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ. ಆ ರೀತಿ ಅದ್ಭುತವಾಗಿ ಅದ್ದೂರಿಯಾಗಿ ಸಿದ್ದರಾಮೇಶ್ವರ ಜಯಂತಿ ತಿಪ್ಟೂರಿನಲ್ಲಿ ಆಗಿತ್ತು. ತದನಂತರದಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮಾಜಿ ಅಧ್ಯಕ್ಷರು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಅವರ ನೇತೃತ್ವದಲ್ಲೂ ಕೂಡ ಪಾಟೀಲ್ ಅವರ ನೇತೃತ್ವದಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಸಿದ್ದರಾಮೇಶ್ವರ ಜಯಂತಿ ಹಾವೇರಿನಲ್ಲೂ ಕೂಡ ಆಗಿರ್ತಕ್ಕಂಥ ಸಂದರ್ಭ ಸ್ಮರಣೆ ಮಾಡಿಕೊಳ್ತೇನೆ. ಇವತ್ತು ನಮ್ಮ ಸಮಾಜ ಕೌಲು ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವುದರ ಮುಖೇನ ಸಮಾಜಗಳ ನಡುವೆ ವಿಷಬೀಜಗಳನ್ನು ಬಿತ್ತುವುದರ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಲ್ಲ, ಇವತ್ತು ನೊಳಂಬ ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ನಮ್ಮ ಎಲ್ಲ ಒಳ ಪಂಗಡಗಳು ಇವತ್ತು ನಮ್ಮ ಸಮಾಜಕ್ಕೆ ಸೀಮಿತ ಆಗದೇನೆ ಈ ನಾಡಿನಲ್ಲಿರ್ತಕ್ಕಂಥ ಶೋಷಿತ ಪೀಡಿತ ಸಮುದಾಯಗಳಿಗೂ ಕೂಡ ಒಂದು ನೆರಳು ಕೊಡ್ತಾ ಇರ್ತಕ್ಕಂಥ ಸಮಾಜ ಇವತ್ತು ನಾಡಿನಲ್ಲಿ ಯಾವ್ದಾರು ಇದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಹಾಗೂ ನೊಳಂಬ ವೀರಶೈವ ಲಿಂಗಾಯತ ಸಮಾಜ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಆದರೂ ಸಹ ಇವತ್ತು ನಮ್ಮ ಸಮಾಜವನ್ನು ಒಡೆಯೋದ್ರ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ದುಷ್ಕೃತ್ಯಕ್ಕೇನು ಕೃತ್ಯ ಇವತ್ತು ನಡೀತಾ ಇದೆ. ಇವತ್ತು ನಾವು ಎಚ್ಚೆತ್ಕೊಳ್ಬೇಕಾಗ್ತದೆ. ಪಕ್ಕದ ಮನೆಗೆ ಬೆಂಕಿ ಎತ್ತಿದ್ರು ಪರವಾಗಿಲ್ಲ, ನಮ್ಮನೆಗೆ ಬೆಂಕಿ ಎತ್ತಿಲ್ಲ ಅಂತೇಳಿ ಇವತ್ತೇನು ನಾವು ಕಣ್ಮುಚ್ಕೊಂಡು ಕೂತಿದ್ದೇವೆ. ನಾನು ಇವತ್ತು ವೇದಿಕೆ ಮೂಲಕ ಹೇಳ್ತೇನೆ, ಇಡೀ ಸಮಾಜ ಇವತ್ತೆಲ್ಲ ವೀರಶೈವ ಲಿಂಗಾಯತ ಸಮುದಾಯಗಳು ನಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ಕೇವಲ ರಾಜಕೀಯ ಕಾರಣಕ್ಕಷ್ಟೇ ಅಲ್ಲ, ಈ ನಾಡಿನ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಈ ನಾಡಿನ ಏಳಿಗೆ ದೃಷ್ಟಿಯಿಂದ ನಮ್ಮೆಲ್ಲ ಒಳ ಪಂಗಡಗಳನ್ನು ಮರೆತು ನಾವೆಲ್ಲರೂ ಸಹ ಒಗ್ಗಟ್ಟಾಗಬೇಕಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಬಂದು ನಿಂತಿದ್ದೇವೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಬಡವರ ಮಧ್ಯೆ ಇದ್ದು, ರೈತರ ಮಧ್ಯೆ ಇದ್ದು ಹೋರಾಟ ಒಂದು ಕಡೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ವೇದಿಕೆ ಮೇಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ, ನಾಡಿನಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ
ಪ್ರಾಮಾಣಿಕವಾಗಿ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ನಾನು ಕೂಡ ಇವತ್ತು ನನಗೆ ಹೆಮ್ಮೆ ಇದೆ. ನಾನು ಇವತ್ತು ವೇದಿಕೆ ಮೂಲಕ ಇಲ್ಲಿ ಬಂದು ನಿಂತ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಪೂಜ್ಯ ತಂದೆಯರಿಗೊಂದು ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ ಶಾಸಕನಾಗಿ ಇವತ್ತು ವೇದಿಕೆ ಮೇಲೆ ಬಂದು ನಿಂತು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ಬಂದು ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರು, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಮುಖಂಡರು ಇವತ್ತು ನನ್ನ ಬಗ್ಗೆನೂ ಕೂಡ ಏನು ವಿಶ್ವಾಸನ ಇಟ್ಕೊಂಡು ಇವತ್ತು ಎದುರು ನೋಡ್ತಾ ಇದ್ದೀರಿ. ನಾ ಇಷ್ಟು ಒಂದು ಮಾತನ್ನ ಹೇಳ್ತೇನೆ, ಏನೇ ಅಡೆತಡೆಗಳು ಬಂದರೂ ಸಹ ಯಾವ ರೀತಿ ಪೂಜ್ಯ ತಂದೆಯವರು ಎಲ್ಲವನ್ನೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ರಾಜಕಾರಣವನ್ನು ಮಾಡಿದ್ದಾರೋ, ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ, ತಾಯಂದರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಂತು ಇವತ್ತು ಸಮಾಜಕ್ಕೆ ಧ್ವನಿಯಾಗಿ, ಎಲ್ಲ ಸಮಾಜಗಳಿಗೂ ಕೂಡ ಧ್ವನಿಯಾಗಿ ನಿಮಗೆ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಮಾಜಕ್ಕೆ ಒಂದು ಶಕ್ತಿಯಾಗಿ ದುಡಿತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಹೆಮ್ಮೆಯಿಂದ ನಿಮ್ಮ ವಿಜಯಣ್ಣನ ಪ್ರೀತಿಯಿಂದ ಕಾಣಬೇಕು, ಆ ರೀತಿ ದುಡಿತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ